ಹಲೋ ಗಾಯ್ಸ್, ಸಾಕಷ್ಟು ಬಾರಿ ನೀವು ಗಮನಿಸಿರಬಹುದು, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಾಗೂ ಪರಿಶ್ರಮದಿಂದ ಶ್ರದ್ಧೆಯಿಂದ ಕೆಲಸ ಮಾಡಿದರೂ ಕೂಡ ತಮಗೆ ಬೇಕಾಗಿರುವಂತಹ ಪ್ರತಿಫಲ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಬೆಳವಣಿಗೆ ಕಂಡುಬರುವುದಿಲ್ಲ. ಖಂಡಿತವಾಗಿ ಇಂತಹ ಪರಿಸ್ಥಿತಿಗಳು ನಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಲ್ಲಿ ಯಾವುದೇ ಅನುಮಾನವಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಇದನ್ನು ನೋಡುವುದಾದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿ ಹೆಚ್ಚಾದಲ್ಲಿ ಮಾತ್ರ ಈ ರೀತಿಯ ಕಷ್ಟಗಳು ನಾವು ಕಾಣಬೇಕಾಗಿರುತ್ತದೆ. ಈ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಉಪಾಯಗಳನ್ನು ಮನೆಯಲ್ಲಿ ಮಾಡಿದರೆ ಮಾತ್ರ ವಾಸ್ತುದೋಷ ನಿವಾರಣೆಯಾಗುತ್ತದೆ. ಯಾವ ವಾಸ್ತುಶಾಸ್ತ್ರದ ಉಪಾಯಗಳನ್ನು ಆಚರಿಸುವ ಮೂಲಕ ಈ ರೀತಿಯ ವಾಸ್ತುದೋಷವನ್ನು ನಿವಾರಣೆ ಮಾಡಿ ಮನೆಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳಬಹುದಾಗಿದೆ? ತುಳಸಿ ಗಿಡ ಹಿಂದೂ ಶಾಸ್ತ್ರಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತಹ ಹಾಗೆ ಅತ್ಯಂತ ಪವಿತ್ರ ಹಾಗೂ ಮನೆಗೆ ಶುಭವನ್ನು ತರುವಂತಹ ಗಿಡ ಎಂಬುದಾಗಿ ಹೇಳಲಾಗುತ್ತದೆ. ಈ ಪವಿತ್ರ ಗಿಡದಲ್ಲಿ ಸ್ವತಃ ಖುದ್ದಾಗಿ ಲಕ್ಷ್ಮೀ ಮಾತೆಯೇ ನೆಲೆಸಿರುತ್ತಾಳೆ. ಹೀಗಾಗಿ ಇದರ ಪೂಜೆ ಮಾಡುವುದು ಶಾಸ್ತ್ರಗಳ ಪ್ರಕಾರ ಎಷ್ಟು ಪುಣ್ಯದ ಕೆಲಸ ಅನ್ನೋದು ನೀವೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನೀವು ಇದನ್ನು ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತೀರಿ. ಇದನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ವಾಸ್ತುಶಾಸ್ತ್ರ ಹೇಳುತ್ತದೆ. ಈ ರೀತಿ ಇಟ್ಟು ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಮನೆಯಲ್ಲಿ ಹಣದ ಹರಿವನ್ನು ಕಾಣಬಹುದಾಗಿದ್ದು, ಬೇರೆಯವರಿಗೆ ನೀಡಬೇಕಾಗಿರುವ ಸಾಲವನ್ನು ಕೂಡ ನೀವು ತೀರಿಸಬಹುದಾಗಿದೆ. ಮನೆಯಲ್ಲಿ ತುಳಸಿ ಗಿಡ ಇಟ್ಟು ಈ ಸರಿಯಾದ ದಿಕ್ಕಿನಲ್ಲಿ ಪೂಜೆ ಮಾಡುವುದರ ಮೂಲಕ ನೀವು ಲಕ್ಷ್ಮೀ ಮಾತೆ ಹಾಗೂ ಭಗವಾನ್ ವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದಾಗಿದೆ. ಇವರ ಆಶೀರ್ವಾದ ಮುಂದೆ ಯಾವ ನಕಾರಾತ್ಮಕ ಶಕ್ತಿಯೂ ಕೂಡ ನಿಲ್ಲೋದಿಲ್ಲ ಅನ್ನೋದನ್ನು ನೀವು ತಿಳಿದುಕೊಂಡಿರಬೇಕು. ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅಗತ್ಯವಿಲ್ಲದೆ ನೀರನ್ನು ಹರಿಯೋದಕ್ಕೆ ಬಿಡಬೇಡಿ. ವಿಶೇಷವಾಗಿ ನಲ್ಲಿ ಅಥವಾ ಟ್ಯಾಂಕಿನಿಂದ ಚಿಕ್ಕ ಪುಟ್ಟ ಹನಿಗಳ ರೂಪದಲ್ಲಿ ಕೂಡ ನೀರು ಸುರಿಯೋದು ನಿಮ್ಮ ಮನೆಗೆ ಆರ್ಥಿಕ ಸಂಕಷ್ಟವನ್ನು ತರಲಿದೆ ಹಾಗೂ ಇದರಿಂದ ಮನೆಯಲ್ಲಿ ದರಿದ್ರತೆ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಯಾವತ್ತೂ ಕೂಡ ನೀರನ್ನು ವ್ಯರ್ಥವಾಗಿ ವೇಸ್ಟ್ ಮಾಡಬೇಡಿ ಎಂಬುದನ್ನು ವಾಸ್ತುಶಾಸ್ತ್ರ ಪದೇ ಪದೇ ಹೇಳುತ್ತದೆ. ಅನಾವಶ್ಯಕವಾಗಿ ನೀರು ಬಿದ್ದು ಹಾಳಾದರೆ ಆ ಮನೆಯವರಿಗೆ ಹಣದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತವೆ ಅನ್ನೋದನ್ನು ವಾಸ್ತುಶಾಸ್ತ್ರಗಳು ಬಹಿರಂಗವಾಗಿ ಹೇಳುತ್ತವೆ. ಇದರಿಂದಾಗಿ ಕೇವಲ ಆರ್ಥಿಕ ವಿಚಾರದಲ್ಲಿ ಮಾತ್ರವಲ್ಲದೆ ಸಾಕಷ್ಟು ಬೇರೆ ರೀತಿಯ ಸಮಸ್ಯೆಗಳು ಕೂಡ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಹೀಗಾಗಿ ನೀರನ್ನು ಪೋಲು ಮಾಡಬೇಡಿ ಹಾಗೂ ನಿಮ್ಮ ಅದೃಷ್ಟವನ್ನು ಕೂಡ ಉಳಿಸಿಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಲಕ್ಷ್ಮೀ ಆಶೀರ್ವಾದ ಇದ್ದರೆ ಸಾಕು, ನಾವು ಹಣವಂತರಾಗಬಹುದು ಹಾಗೂ ಆ ಹಣದಿಂದ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಎಂಬುದಾಗಿ ಭಾವಿಸುತ್ತಾರೆ. ಆದರೆ ಈ ರೀತಿ ಆಸೆ ನನಸಾಗಬೇಕು ಅಂದರೆ ನೀವು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗಿರುವುದು ಕೂಡ ಪ್ರಮುಖವಾಗಿರುತ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮ್ಮ ಮುಖ್ಯ ದ್ವಾರವನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸಿ ಹಾಗೂ ಯಾವುದೇ ರೀತಿಯ ಕೊಳೆ ಅಥವಾ ಕಲೆಗಳು ಇರದಂತೆ ನೋಡಿಕೊಳ್ಳಿ. ಇದರ ಜೊತೆಗೆ ನಿಮ್ಮ ಮುಖ್ಯದ್ವಾರದ ಬಳಿ ದೀಪವನ್ನು ಹಚ್ಚಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಲಕ್ಷ್ಮಿ ಮೆಚ್ಚಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಮನೆಯಲ್ಲಿ ಸ್ವಚ್ಛತೆ ಹಾಗೂ ಶುಚಿತ್ವವು ಪ್ರಮುಖವಾಗಿ ಕಾರಣವಾಗಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ಮಾತೆ ಸಂಪೂರ್ಣವಾಗಿ ತನ್ನ ಆಶೀರ್ವಾದವನ್ನು ಬೀರುತ್ತಾಳೆ. ಪ್ರಾರ್ಥನೆಯ ಮೂಲಕವೇ ನಾವು ದೇವರನ್ನು ಒಲಿಸಿಕೊಳ್ಳಬಹುದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವ ವಿಚಾರ. ಇದನ್ನು ಹೊಸ ಮನೆ ಕಟ್ಟುವಾಗ ಮನೆಯ ದೇವರ ಕೋಣೆ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದು ನಿಮಗೆ ಪ್ರಮುಖವಾಗಿ ತಿಳಿದಿರಬೇಕು. ಇದನ್ನು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೇವರ ಮನೆ ಇದ್ದರೆ ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಅಶುಭ ಎಂಬುದಾಗಿ ಹೇಳಲಾಗುತ್ತದೆ. ಮನೆಯಲ್ಲಿ ದೇವರ ಕೋಣೆ ಯಾವತ್ತೂ ಕೂಡ ಉತ್ತರ ದಿಕ್ಕಿಗೆ ಇರಬೇಕು ಅನ್ನೋದನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡಿರಬೇಕಾಗುತ್ತದೆ.
ದಕ್ಷಿಣ ದಿಕ್ಕಿನಲ್ಲಿ ಮನೆಯ ಕೋಣೆ ಇರುವುದರಿಂದಾಗಿ ಮನೆಗೆ ಆರ್ಥಿಕ ಸಮಸ್ಯೆ ಸೇರಿದಂತೆ ಮನೆಯವರ ನಡುವೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡುಬರುತ್ತವೆ. ಹೀಗಾಗಿ ಯಾವತ್ತೂ ಕೂಡ ಅಪ್ಪಿತಪ್ಪಿಯೂ ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ತೋರುವಂತೆ ದೇವರ ಕೋಣೆಯನ್ನು ಕಟ್ಟೋದಕ್ಕೆ ಹೋಗಬೇಡಿ. ಹಲೋ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.